ಇದು ಮೂಮೆಂಟ್ ಆಗ್ತದ್ರೆ ರಾಮ ಮಂದಿರದೊಂದು ಗದ್ದು ಹಿಡಿದು ಬಿಟ್ಟದೆ. ಇವತ್ತು ಮುಂದೆ ಉದ್ಯೋಗಗಳಿಲ್ಲ, ನಿರುದ್ಯೋಗ ಅವಧಿಂದ ಹೆಚ್ಚು, ಇವತ್ತು ನಿರುದ್ಯೋಗ ಹೆಚ್ಚಾಗಿದೆ. ಇವೆಲ್ಲ ನಡುವ ಗೆಲ್ಲುವಂತೆ ಮಂತ್ರ ಕಂಡುಕೊಂಡಿದ್ದಾರೆ. ಯಾವ ರೀತಿ ಗೆಲ್ಲಬಹುದು ನಾವು ಇಲೆಕ್ಷನ್ಗಳನ್ನು, ಒಂದು ಮತದಿಂದ ಗೆದ್ದರೂ ಸರ್ಕಾರನ, 1,00,000 ಮತಗಳ ಅಂತರದ ಗೆದ್ದರೂ ಸರ್ಕಾರನ. ಹೀಗಾಗಿ 80%ವರೆಗೆ ಹೆಚ್ಚು ಕಡಿಮೆ ಎಲ್ಲ ಪಕ್ಷಗಳು, ವಿಶೇಷವಾಗಿ ವಿರೋಧ ಪಕ್ಷಗಳು, ಅವರು 35, 36, 40% ತನಕ ಮತಗಳನ್ನು, ಆ್ಯಕ್ಚುಲಿ ಎಲ್ಲರೂ ಒಂದಾದ್ರೆ 65% ಆಗ್ತದೆ. ಇದು 35% ಅಷ್ಟೇ ಉಳಿತದೆ. ಈ ಒಂದು ಬಿ ಜೆ ಪಿ 35% ತೊಗೊಂಡು 65% ಒಂದಾದ್ರೆ ಸರ್ಕಾರ ಬಿದ್ದು ಬಿಡ್ತದೆ. ಅದನ್ನು ಎರಡು ಮಾತ್ರ ಇಲ್ಲ. ಆದರೆ ಅದು ಆಗ್ತಾ ಇಲ್ಲ, ಅದನ್ನು ಮಾಡಿಕೊಡ್ತಾ ಇಲ್ಲ. ಇಲ್ಲಿ ವ್ಯವಸ್ಥಿತ ವ್ಯವಸ್ಥೆಗಳು, ಇಲ್ಲಿ ರಾಜಕಾರಣಿಗಳು, ಈಗ ನಿಮಗೆ ಗೊತ್ತಿದ್ದದ. ಇಂಥ ಒಂದು ಸಂದರ್ಭದಲ್ಲೇ ಗೆಲ್ಲುವ ಎಲ್ಲ EVMಗಳನ್ನು ತಮಗೆ ಹೇಗಬೇಕು ಹಂಗೆ ಮಾಡುವಂಥದ್ದು, ಜೊತೆಗೆ EVMಗಳ ಜೊತೆಗೆ SIR ಮೂಲಕ ಬೇಡದಂಥ ಮತದಾರರು ಯಾವ ರೀತಿ ಕಟ್ ಮಾಡಬೇಕು ಅನ್ನುವಂಥದ್ದು, ಇವೆಲ್ಲನೂ ಇವತ್ತು ಅಳವಡಿಸ್ಕೊಂಡು ನಾವು ಗೆಲ್ತೀವಿ ಅನ್ನೋಂಥ ವಿಶ್ವಾಸ ಇರೋ ಮುಂದೆ ಏಕಾಏಕಿ ಇವೆಲ್ಲ ಒಮ್ಮೆಗೆ ಜಂತರ ಮಂತ್ರದಲ್ಲೇ ಶುರು ಆಗಿಬಿಡ್ತು. ಈ ಅಭಿಜಿತ್ ದಿಪ್ಕಿ ಮೂಲಕ ಅವ್ರು ಹಿಡಿದು ಅಲ್ಲೇ ಖರ್ಚು ಮಾಡಬೇಕು ಅಂತ ಪ್ರಯತ್ನ ಮಾಡಿದಾಗ ಏಕಾಏಕಿ ಒಮ್ಮೆಲೆ ಒಂದೇ ಒಂದು 2-3 ದಿನದಲ್ಲಿ 2 ಕೋಟಿಗೂ ಹೆಚ್ಚು ಫಾಲೋವರ್ಸ್ ಆಗಿದ್ದರು ಅನ್ನೋದು ಸಹ ಇನ್ಸ್ಟಾಗ್ರಾಮ್ದಲ್ಲಿ ನೀವು ನೋಡಿದಿರಿ. ಹೀಗಾಗಿ ದಿಪ್ಕಿಯನ್ನು ಮುಟ್ಟೋದು ಭಾಳ ಕಷ್ಟ ಅನ್ನಿಸ್ತು. ಮುಟ್ಟಿದ್ರೆ ಏನೋ ಬೇರೆ ರೂಪ ತೊಗೊಳ್ಬೋದು. ಈಗಾಗಲೇ ರೈತರ ಹೋರಾಟ ಹೆಂಗಾಗಿತ್ತು ಈ 1 ವರ್ಷದಿಂದ 2 ವರ್ಷದಿಂದ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಅದನ್ನು ಮುಗಿಸ್ಬೇಕಾದ ಸಗಲ್ ರಾಮಾಯಣ ಆಗಿತ್ತು. ರಾಮಾಯಣ ಅಂತಾರದು ಆಗಿ ಹೋಗಿತ್ತು. ಆದರೂ ಅದೇನೋ ಮುಗಿದು ಹೋಗಿಬಿಡ್ತು. ಬಟ್ ಈಗ ಹೇಳುವಂಥದ್ದು ಇದ್ರ ಜೊತೆಗೆ ರೈತರ ಸಹಿತ ನಿಧಾನಕ್ಕೆ ಕೂಡಲು ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಯಾಕಂದ್ರೆ ರೈತರಿಗೂ ಇವರು ಕರೆ ಕೊಟ್ಟಿದ್ದಾರೆ, ಈ ಜಂಜಿಗಳು, ಈ ಜಂತರ ಮಂತರದ ಹೋರಾಟಗಾರರು. ಇನ್ನು ಇವರೆಲ್ಲರೂ ಬಂದ್ರೆ ಜೊತೆಗೆ ಅನ್ನಾಚಾರ ಮೂಮೆಂಟ್ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ನಮ್ಮ ಅಧಿಕಾರ ಹೋಗೋದು ನಿಶ್ಚಿತ ಅನ್ನುವಂಥ ಭಯ ಕಾಡ್ಲಿಕ್ಕೆ ಶುರು ಆಗಿಬಿಟ್ಟದ. ಅದರಲ್ಲೂ ಮುಖ್ಯವಾಗಿ ರಾಮನ ಹುಂಡಿಯ ಏನು ಪ್ರಕರಣ ಆಗಿದೆ, ದುರಂತ ಆಗಿದೆ, ದುಡ್ಡು ಹೊಡೆದಾಗಿದೆ, ಅದು ಪೂರ್ತಿಯಾಗಿ BJP ಮತ್ತು RSSಗಳ ಮೇಲೆ ಮುರಿದು ಬೀಳುವ ಎಲ್ಲ ಸಾಧ್ಯತೆಗಳಾಗಿದ್ದಾವೆ. ಯಾಕೆಂದ್ರೆ ಇದರ